ಅಲ್ಲ ಏನು ಕೆಲಸ ನೀವು ಮಾಡೋದು? ನಮಗೆ ಗಾರೆ ಕೆಲಸ ಸರ್. ಗಾರೆ ಕೆಲಸ? ಹೌದು ಸರ್, ಗಾರೆ ಕೆಲಸ ಮೇಸ್ತ್ರಿ. ಓಕೆ ಓಕೆ. ಅಲ್ಲಿ ನೀವು ಮೇಸ್ತ್ರಿ ಕೆಲಸ ಮಾಡೋದಾ? ಹೌದು ಸರ್. ಅಲ್ಲ ಅಲ್ಲ ಗಾರೆ ಕೆಲಸ ಮಾಡ್ಕೊಂಡು ನೀವು ಪೊಲೀಸವ್ರಿಗೆ ಏನಕ್ಕೆ 1,00,000ವರೆಗೂ ಕೊಡಕ್ಕೆ ಹೋದ್ರಿ? ಅಯ್ಯ ಸರ್, ಏನು ಮಾಡ್ತೀರ ಅಂತ ಹೇಳ್ತಾರೆ, ಕೆಲಸನೇ ಮಾಡೋದು. ಡೈಲಿ ಕೂಲಿ ಮಾಡಿದ್ರೆ ಉಂಟು, ಇಲ್ಲಾಂದ್ರೆ ಇಲ್ಲ ಸರ್. ಅಂಥದ್ರು ಅಷ್ಟು ಅದು ಯಾವ ಥರ ಕೊಟ್ರಿ ಅವ್ರಿಗೆ? ಸರ್ ಖರ್ಚು ಮಾಡಿಸಿದ್ದಾರೆ. ಹೋದಾಗ ಅಲ್ಲಿ 20,000 10,000 ಒಂದು ದಿನಕ್ಕೆ ನಮ್ಮ ಮಗಳ ಹತ್ರ ಮಾಡಿಸಿರೋ ಖರ್ಚು. ನಾವು ನೋಡ್ದಂಗೆ ನಾವು ಕಂಡಂಗೆ 50,000 ಪಕ್ಕ ಅವತ್ತು ಕೊಟ್ಟಿದ್ದು. ಹಾಂ, ನಂಬರ್ ಕೊಡಿ ಅವ್ರದ್ದು, ನಿಮ್ಮ ಮಗಳ ಹತ್ರ ನಾನು ಮಾತಾಡ್ತೀನಿ. ಆಯ್ತು ಸರ್, ಈಗ ಕೊಡ್ತೀರಾ? ಒಂದು ನಿಮಿಷ ಹಂಗೆ ಇರಿ. ಸರಿ ಸರಿ. ಅಲ್ಲ ಇವರು ಸ್ಟೇಷನಿಂದ ಮಾಡಿರಲ್ಲ, ಏನಂತ ಹೇಳಿದ್ರು ಅವರು? ಅದೇ ಸಮಯ ನೀವು ಫೋನ್ ಮಾಡಿ ನಮ್ಗೆ ಹೇಳಿದ್ರಲ್ಲ, ಹಿಂಗೆ ನೀವು ಹೋದ್ರೆ ಅಮೌಂಟ್ ಕೊಡ್ತಾರೆ, ಒಂದು ಅವರಲ್ಲಿ ನೀವು ಹೋದ್ರೆ ಅಲ್ಲಿ ಕೊಡ್ತೀರ. ನೀವು ಅಲ್ಲಿಗೆ ಫೋನ್ ಮಾಡೋಷ್ಟೊತ್ತಿಗೆ 50 ನಿಮಿಷ ಸರ್. ನೀವು ನಮ್ಗೆ ಫೋನ್ ಮಾಡೋದಕ್ಕೆ. ಹೌದೌದು. ನಾವು ಇಲ್ಲೇ ಇದ್ವಿ, ಈಗಲೂ ಇಲ್ಲೇ ಇದ್ವಿ. ಈಗ ನಿಲ್ಲಿಸ ನೀವು ಹೋಗೋದಲ್ಲಿ ನಾವು ಅಷ್ಟು ದೂರ. ಓಕೆ. ಅಲ್ಲ ಒಂದು ಕಾರ್ ಗೀರ್ ಏನಾದರೂ ಮಾಡ್ಕೊಂಡು ನೀವೇ ಸಪ್ರೇಟಾಗಿ ಹೋಗಿದ್ರೆ, ಇಲ್ಲಾಂದ್ರೆ ಅವ್ರಿಗೆ ಫೋನ್ ಅವ್ರಿಗೆ ಕೊನೆ ಟೈಮ್ ಮಾಡಿದಾಗ ಹೇಳಿದ್ವಿ. 8 ಗಂಟೆದಕ್ಕೂ ಸಮೇತ ಮಾಡಿದ್ರು, 9 ಗಂಟೆಗೂ ಮಾಡಿದ್ರು ಅವರು. ಹಾಂ. ಆಯ್ತು ಮೇಡಮ್ನವ್ರೆ, ನಾವು ಗುರುವಾರ ಇಲ್ಲ ಬುಧವಾರ ಬರ್ತೀವಿ ಅಂತ ಹೇಳಿದ್ರು ಸ್ವಾಮಿ. ಏನು ಮಾಡಿಲ್ಲ ಅವರು? ಇಲ್ಲ ಸ್ವಾಮಿ, ತಿರುಗಿ ಮಾಡಿಲ್ಲ. ಏನಂತ ಹೇಳಿದ್ರು ಮಾಡಿಬಿಟ್ಟು ಫಸ್ಟ್ ಅವರು? ನೀವು ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ರೆ ಅಮೌಂಟು ನಮ್ಗೆ ಹೇಳಿದ್ರೆ ಇಮಿಡಿಯೇಟ್ಲಿ ನಾವು ಕೊಡಿಸ್ತೀವಿ ನಿಮ್ಮ ಅಮೌಂಟು. ಸ್ಟೇಷನ್ ಹತ್ರ ಬಂದ್ಬಿಡಿ. ಓಕೆ ಓಕೆ ಓಕೆ. ಎಂದು ಸರ್ಕಲ್ ಸಾಹೇಬ್ರು ಅದೇ ಬರಿದ್ದು ಹಾಂ. ಎಷ್ಟು ಅಷ್ಟೊಂದು ಕೋಪ ಮಾಡ್ಕೊಂಡಿದ್ರು ನಾವು ನೋಡಿಲ್ಲ. ಹಾಂ. ಇಮಿಡಿಯೇಟ್ಲಿ ಸಾಲ್ವ್ ಮಾಡೋಕ್ಕೆ ನಮ್ಗೆ ಹೇಳಿದ್ದಾರೆ. ಓಕೆ ಅಂತ ಮೇಡಮ್ನವರು ಒಂದು 3 ಸಲ ಮಾಡಿದ್ರು ಸರ್. ನೀವು ನಮಗೆ ಫೋನ್ ಮಾಡಿ ಹೇಳಿದ್ರು ಅಂತ ಆಮೇಲೆ ಅವ್ರು 3 ಸಲ ನಮ್ಗೆ ಫೋನ್ ಮಾಡಿದ್ರು. ಅದೇ ಸರ್, ಇದು ನಾವು KRS ಪಕ್ಷದಿಂದ ನಮ್ಮ ಕಾರ್ಯವೈಖರಿ ಅವ್ರಿಗೆ ಗೊತ್ತಿದೆ, ಇವ್ರು ಏನು ಮಾಡ್ತಾರೆ, ಮುಂದಕ್ಕೆ ಎಲ್ಲಿವರೆಗೂ ತಗೊಂಡೋಗ್ತಾರೆ ಇವರು ಅಂತ. ಅದೇ ಈ ಥರ ದುಡ್ಡು ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅವರ ಸರ್ಕಾರಿ ಇನ್ಸ್ಪೆಕ್ಟರ್ಗೂ ಇದು ಪ್ರಾಬ್ಲಮ್ ಆಗುತ್ತೆ ಮುಂದಿನ ದಿನದಲ್ಲಿ. ಅವರು ಅದು ಈಗ ಏನು ಮಾಡೋದು ಸಮಯ ಕೇಸ್ ಬಗ್ಗೆ? ಅದೇ ಹೋದ್ರೆ ನೀವು ದುಡ್ಡು ಫಸ್ಟ್ ಆಫ್ ಆಲ್ ನಿಮ್ದು ಏನು ಕೊಟ್ಟಿದ್ರೆ ಅದನ್ನ ಬಡ್ಡಿ ಸಮೇತ ವಸೂಲಾಗುತ್ತೆ. ಪ್ಲಸ್ ನಿಮ್ಗೆ ಯಾರ್ಯಾರು ಮೋಸ ಮಾಡಿದ್ರೆ ಅವ್ರ ಮೇಲೆ ಎಲ್ಲನೂ FIR ಆಗುತ್ತೆ. ನೀವು ಮುಂದುವರ್ಸಿದ್ರೆ ಮಾತ್ರ ಅದು. ಇಲ್ಲ ಅವ್ರು ಹಾಳಾಗೋಗ್ಲಿ ಬಿಟ್ಬಿಡಿ ಅಂತೇಳಿ ಇದು ಮಾಡಿದ್ರೆ ನೀವು ಸೈಲೆಂಟ್ ಆಗಿದ್ರೆ ಅದು ಇದಾಗುತ್ತೆ. ನೀವು ಸ್ವಾಮಿ ಈ ಥರ ಇಂತಿಂಥವ್ರು ಇಂತಿಂಥ ನಮ್ಮ ಹತ್ರ ದುಡ್ಡು ತಗೊಂಡಿದ್ದಾರೆ, ನಾನು ಬಾದಸ್ತ ಅಲ್ಲಿ ನನಗೆ ಈ ಥರ ಕಾಲು ಮುರ್ಕೊಂಡು ನಾನು ಇದ್ದಾಗ ನನ್ನ ಹತ್ರನೇ ದುಡ್ಡು ತಿಂದಿದ್ದಾರೆ, ನಾನು ಕೂಲಿ ಮಾಡ್ಕೊಂಡು ತಿನ್ನೋ ಅಂಥವನು. ಅಲ್ಲಿ ನಿಮ್ಗೆ ಏನೇನು ನಡೆದಿದೆ ಅದನ್ನ ಹೇಳಿದ್ರೆ ಅಲ್ಲಿ ಯಾರ್ಯಾರು ದುಡ್ಡು ತಿಂದಿದ್ದಾರೋ ಅವ್ರ ಮೇಲೆಲ್ಲ FIR ಆಗುತ್ತೆ. ಪ್ಲಸ್ ಆದಷ್ಟು ಬೇಗ ನಿಮ್ಮ ಕೇಸ್ ಇದು ತಗೊಂತಾರೆ. ಅದು ಕೇಸು ಮುಂದುವರಿಸ್ತಾರೆ, ಅದನ್ನು ಮುಂದುವರಿಸ್ತಾರೆ. ನೀವು ಕೇಸ್ ಮುಂದುವರಿಬೇಕದು. ಅದೇ ಮುಂದುವರಿಸ್ತಲ್ಲ ಅಂತ ಪಕ್ಕ ಹೇಳ್ಬಿಟ್ಟಿದ್ದಾರೆ ಸರ್ ನಮ್ಮ ಲೀಡ್ರಿಗೆ. ಅವರು ಮಂಚನಹಳ್ಳಿ ಸಬ್ ಇನ್ಸ್ಪೆಕ್ಟ್ರು ನಮ್ಮಿಂದ ಆಗಲ್ಲ, ಇದು ನಾವು ಮಾಡಲ್ಲ, ಅವರು ಕಾರ್ನವ್ರು ನಮ್ದಲ್ಲ ಅಂತ ಹೇಳ್ತಿದ್ದಾರೆ. ನಾವು ಮುಂದುವರಿಸಿ ಬನ್ನಿ, ನಾವಿದ್ದೀವಿ ನಿಮ್ಮ ಪರವಾಗಿ. ನೀವು ಯಾರಿಗೇ ಆಗಲಿ ನಾನು ಹೇಳಿದ್ದೀನಲ್ಲ ನೆನೆ, ಇನ್ನು ಯಾರಿಗೇ ಆಗಲಿ ನಯಾ ಪೈಸೆ ಒಬ್ರಿಗೂ ಕೊಡಬೇಡಿ. ಸರಿ ಸರಿ. ಅದನ್ನು ಮುಂದುವರಿಸ್ತೀವಿ. ಅದು ಅವ್ರ ಕಡೆಯಿಂದ ಏನಾಗಿದೆಯೋ ಪರಿಹಾರನ ಕೊಡ್ಸೋ ಥರ ನಾವು ಮಾಡೋಣ. ಅದೇ ಅದನ್ನು ತಿಳ್ಕೊಳ್ಳೋಣ ಅಂತ ನಿಮಗೆ ಈಗ ಫೋನ್ ಮಾಡಿದ್ದೆ. ಇಲ್ಲ, ನನಗೆ ಸರ್ಕಲ್ ಇನ್ಸ್ಪೆಕ್ಟರ್ 1 ಅವರ್ ಮಾತಾಡಿದ್ರು. ನೀವೇನೇನು ಹೇಳಿದ್ರು ಅದು ಪ್ರತಿಯೊಂದು ಅಲ್ಲಿ ಹೇಳಿದ್ದೀನಿ. ಇಮಿಡಿಯೇಟಾಗಿ ಅವ್ರು ಕರೆಸ್ತೀನಿ ಅಂತಲೂ ಹೇಳಿದ್ರು ಅವರು. ಅದೇ ನೀವು ಸಪೋರ್ಟ್ ಇದ್ದರೆ ನಾವು ಇದನ್ನು ನಾವಿದ್ರೆ ನಮ್ಮ ಪಕ್ಷದಿಂದ ಏನಾದರೂ ಇದು ಮಾಡ್ಬೋದು. ಸ್ವಾಮಿ ನೀವು ಎಲ್ಲಿಗೆ ಬಂದರೆ ಅಲ್ಲಿ ಬರ್ತೀವಿ ಸ್ವಾಮಿ. ನಾವು ಏನು ಬರೋದೇನು ಬೇಡ. ಅಲ್ಲ ಸರ್, ಬರೋದೇನು ಬೇಡ. ನೀವು ಏನು ಹೇಳಿದಿರ ಅದನ್ನು ಅವರು ಯಾರಾದ್ರೂ ಬಂದು ಕೇಳಿದಾಗ ನಿಜ ನಾನು ಹೇಳಿದ್ದೀನಿ, ಈ ಥರ ನನಗೆ ಆಗಿರೋದು ಅನ್ಯಾಯ ನಿಜನೇ, ಅವ್ರು ಬಂದಾಗ ಅವ್ರ ಮುಂದೆ ಹೇಳಿದ್ದೀನಿ ಅಂತ ಒಪ್ಕೊಬೇಕಷ್ಟೇ. ಹೌದು ಸ್ವಾಮಿ. ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾವು ಅದಕ್ಕೆ ರೆಕಾರ್ಡ್ ಮಾಡ್ಕೊಳೋದು. ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮು ಇದು ತೊಂಡೆಬಾವಿ RI ಒಬ್ಬ ಇಲ್ಲಿ ಭೂಮಿನಹಳ್ಳಿ ಅಂತ ಒಂದು ಊರಿದೆ ಕದ್ರದೇವರಹಳ್ಳಿ ಹತ್ರ. RI ಒಬ್ಬ 1 ಲಕ್ಷ ದುಡ್ಡು ತಗೊಂಡು ಪೌತಿ ಖಾತೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸತಾಯಿಸಿರ್ತಾನೆ. ದುಡ್ಡು 1.5 ಲಕ್ಷದವರೆಗೂ ತಿಂದಾಕಿರ್ತಾನೆ. ದುಡ್ಡು ಕೇಳಿದ್ರೆ ಇಲ್ಲ ಅಂತ ಹೇಳಿರ್ತಾನೆ. ನೈಟ್ ನನಗೆ ಫೋನ್ ಮಾಡ್ತಾರೆ, ನಿಮ್ಮ ಥರನೇ ಫೋನ್ ಮಾಡಿಬಿಟ್ಟು ಅವ್ರ ಕಷ್ಟ ಎಲ್ಲ ಹೇಳ್ಕೊತಾರೆ. ಅದನ್ನು ರೆಕಾರ್ಡ್ ಮಾಡಿಕೊಂಡು ನಾನು ನಮ್ಮ ಪೇಜಲ್ಲಿ ಹಾಕ್ಕೊಂಡಿರ್ತೀನಿ. ಫೇಸ್ಬುಕ್ ಪೇಜ್ ಅಂತ ಇರುತ್ತೆ ನಮ್ಮದು. ಪ್ರೆಸ್ ಯಾವ ಥರ ಇರುತ್ತೋ ಪ್ರೆಸ್ ಯಾವ ಥರ ಇರುತ್ತೋ ಅದೇ ಥರ ನಮ್ಮದು ನಡೀತದೆ. ಸರಿ ಸರಿ. ಅದ್ರಲ್ಲಿ ಹಾಕಿ ಅಲ್ಲಿ ಇವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ, ತಹಶೀಲ್ದಾರ್ಗೆ. ರಾತ್ರಿ ಅವ್ರು ಯಾರು ದುಡ್ಡು ತಗೊಂಡಿದ್ದ ರೈತ ಇದ್ದ ಅವನಿಗೆ ಅವನ ಹತ್ರ ಹೋಗ್ಬಿಟ್ಟು RI 1.5 ಲಕ್ಷ ದುಡ್ಡು ವಾಪಸ್ ಕೊಟ್ಬಿಟ್ಟು ಫೋನ್ಪೇ ಮಾಡಿಬಿಟ್ಟು ಅವನ ಕಡೆಯಿಂದ ಒಂದು ಅಗ್ರಿಮೆಂಟ್ ಹಾಕ್ಸ್ಕೊತಾರೆ. ನಾನು ಬೋರ್ ಹಾಕ್ಸ್ತಾ ಇದ್ದೆ ಊರಲ್ಲಿ, ಬೋರ್ ಹಾಕ್ಸೋವಾಗ ಇವ್ರ ಕಡೆಯಿಂದ ನಾನು ಸಾಲ ತಗೊಂಡಿದ್ದೆ ಅಂತ ಬರ್ಸ್ಕೊತಾರೆ. ಬೆಳಿಗ್ಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ಮದು ದುಡ್ಡು ಸೆಟ್ಲ್ ಆಗಿದೆ, ಇದನ್ನು ನೀವು ಮುಂದುವರಿಸ್ಬಿಡಿ, ನಿಮಗೂ ಇದಕ್ಕೂ ಸಂಬಂಧ ಇಲ್ಲ ಸರ್, ನೀವು ಸೈಲೆಂಟ್ ಆಗಿದ್ಬಿಡಿ ಅಂತ ಹೇಳ್ತಾರೆ.
ಆ ಥರ ಮಾಡಬಾರ್ದು ಸರ್. ಅಲ್ಲ ನಾವು ಫೋನ್ ಮಾಡಿ ಅವ್ರಿಗೆ ಹೇಳಿದ್ದಕ್ಕೆ ದುಡ್ಡು ಸೆಟ್ಲ್ ಆಗಿದ್ದು. ಅವ್ನು ಹೇಳ್ತಾನೆ ಸರ್ 1.5 ವರ್ಷ ಆಗಿದೆ ಸರ್ ದುಡ್ಡು ತಗೊಂಡು ನಾನು ಕೆಲಸ ಮಾಡ್ಕೊಟ್ಟಿಲ್ಲ, ದುಡ್ಡು ತಗೊಂಡಿದ್ದಾರೆ ಅಂತ ನನ್ನ ಹತ್ರ ಹೇಳ್ಕೊಂತಾರೆ. ಹೌದು ಸರ್. ದುಡ್ಡು ಸೆಟ್ಲ್ ಆಗಿದ್ದ ತಕ್ಷಣ ಅವ್ರು ಅದೇ ಭಯಕ್ಸಿರ್ತಾರೆ, ಇದು ನಮ್ಮ ಕೆಲಸ ಹೋಗ್ಬಿಡುತ್ತೆ, ಏನೋ ಮಾಡು ನಿನ್ನ ದುಡ್ಡು ವಾಪಸ್ ಕೊಡ್ತೀನಿ ಒಂದು ವಾರದಲ್ಲಿ ಕೆಲಸ. ಉಲ್ಟಾ ತಿರುಗಿಬಿಟ್ಟ. ನಂದು ಹೇಳಿದೆ, ನೋಡಪ್ಪ ನೀನು ನನ್ನ ಪರವಾಗಿ ಬಂದರೂ ಪರವಾಗಿಲ್ಲ, ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ನೀನು ಏನು ಮಾತಾಡಿದೆ ಪ್ರತಿಯೊಂದು ಅದ್ರ ರೆಕಾರ್ಡ್ ಇದೆ, ನಾನು ಇದನ್ನು ಮುಂದುವರಿಸ್ತೀನಿ ಅಂತ ಹೇಳ್ಬಿಟ್ಟು ತಹಶೀಲ್ದಾರ್ ಮೇಲೆ ಪ್ರೆಸರ್ ಮಾಡಿದ್ದಕ್ಕೆ ಇಮಿಡಿಯೇಟ್ ನಗರಗೆರೆಗೆ ಟ್ರಾನ್ಸ್ಫರ್ ಆಗುತ್ತೆ ತೊಂಡೆಬಾವಿಯಿಂದ ಅವ್ರನ್ನ. ಈ ಥರ ಎಲ್ಲ ಆಗುತ್ತೆ. ಯಾರು ನಮಗೆ ಕಂಪ್ಲೇಂಟ್ ಮಾಡಿರ್ತಾರೋ ಕೆಲವೊಂದು ಸರಿ ಅವರೇ ಉಲ್ಟಾ ತಿರುಗಿಬಿಡ್ತಾರೆ. ಅವ್ರ ಕೆಲಸ ಏನಾಯ್ತು ಅದು. ಇವಾಗ ನಿಮಗೆ ತೊಂದರೆ ಆಗಿದೆ, ನಿಮಗೆ ದುಡ್ಡು ವಾಪಸ್ ಬರುತ್ತೆ 100%. ನಿಮ್ದು ಏನು ಖರ್ಚು ಮಾಡಿದ್ರೆ ಪ್ರತಿ ಒಂದು ರೂಪಾಯಿನೂ ಬಿಡದಿರ ವಸೂಲಿ ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀರಾ? ಇದೇ ಥರ ನೆಕ್ಸ್ಟ್ ಯಾರಿಗೂ ಆಗಬಾರ್ದು ಅಂತ. ಹೌದು ಸ್ವಾಮಿ, ಅದು ನಿಮ್ಮ ಮನಸ್ಸಲ್ಲಿ ಇರಬೇಕು. ಇವಾಗ ನನಗಾಗಿದೆ, ಇದೇ ಥರ ಮೋಸ ಬೇರೆಯವ್ನಿಗೆ ಆಗಬಾರ್ದು. ಅವನೇನು ಮಣ್ತಮ್ಮ ಅಲ್ಲ, ಈ ಚಿಕ್ಕಪ್ಪ ಅಲ್ಲ, ದೊಡ್ಡಪ್ಪನ ಮಗ ಅಲ್ಲ. ಅಂಥವ್ರಿಗೆ ತಗೊಳಕ್ ಅಲ್ಲ ಸರ್. ಇವಾಗ ನೀವು ಕಾಲು ಮುರ್ಕೊಂಡಿದ್ದೀರಾ, ಹೌದು, ನಿಮ್ಗೆ ಅಲ್ಲಿ ತೊಂದರೆ ಆಗಿದೆ, ತೊಂದರೆ ನಿವಾರಿಸೋದಕ್ಕೆ ಪೊಲೀಸರು ಇರೋದು. ಅವ್ರಿಗೆ ಹೆಚ್ಚು ಕಮ್ಮಿ 1 ಲಕ್ಷದಿಂದ 1.5 ಲಕ್ಷವರೆಗೂ ಸಂಬಳ ಬರುತ್ತೆ. ಅವ್ರಿಗೆ ಓಡಾಡೋದಕ್ಕೆ ಗಾಡಿ ಕೊಡ್ತಾರೆ, ತಿಂಗಳಿಗೆ ಇಷ್ಟು ಅಂತ ಪೆಟ್ರೋಲ್ ಕೊಡ್ತಾರೆ, ಫೋನ್ ಬಿಲ್ ಅಂತ ಇಷ್ಟು ಅಂತ ಕೊಡ್ತಾರೆ. ಪ್ರತಿಯೊಂದೂ ಇವಾಗ ನಿಮ್ಮನ್ನು ಕರ್ಕೊಂಡೋಗಿ ಕರ್ಕೊಂಬರೋದಕ್ಕೂ ಅವ್ರದ್ದೇ ಜವಾಬ್ದಾರಿ ಅದು. ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡಿದ್ರೆ ತಿರ್ಗಾ ನಿಮ್ಮ ಹತ್ರ ಬಂದ್ಬಿಟ್ಟು ಸಾಲ ಮಾಜರ್ ಮಾಡಬೇಕು, 5,000 ಕೊಡಿ 10,000 ಕೊಡಿ ಅಂತ, ಅದು ಭಿಕ್ಷೆ ಬೇಡ್ದಂಗೆ ಬೇಡಬಾರ್ದು. ಆ ಪರಿಸ್ಥಿತಿಗೆ ಇನ್ನು ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆ ಬಂದಿಲ್ಲ. ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆಗೆ ಅದರದೇ ಆದಂಥ ಗೌರವ ಇದೆ, ಅದರದೇ ಆದ ಹೆಸರಿದೆ. ಅಂತ ಹೆಸರನ್ನ ಹಾಳು ಮಾಡೋಂಥಕ್ಕೆ ಇಂಥ ಲೋಫರ್ ನನ್ನ ಮಕ್ಕಳು ಬಂದು ಇರ್ತಾರೆ. ಅದಕ್ಕೆ ಅಂಥವ್ರಿಗೆ ಒಂದು ಪಾಠ ಕಲಿಸ್ಬೇಕು ಅಂತೇಳಿದ್ರೆ ನೀವು ಧೈರ್ಯವಾಗಿರಬೇಕು. ನಾನು ಹೇಳ್ತಾ ಇದ್ದೀನಿ ನೋಡಿ ಸರ್, 100% ನೀವೇನು ಖರ್ಚು ಮಾಡಿದ್ದೀರಾ ಪ್ರತಿಯೊಂದು ರೂಪಾಯಿನೂ ನಿಮ್ಗೆ ರಿಟರ್ನ್ ಬರುತ್ತೆ. ನೆಕ್ಸ್ಟ್ ಟೈಮ್ ಈ ಥರ ಬೇರೆಯವ್ರಿಗೆ ಆಗಬಾರ್ದು ಅಂತ ಹೇಳಿದ್ರೆ ನೀವು ಗಟ್ಟಿಯಾಗಿ ನಿಲ್ಲಬೇಕು. ನಮಗೆ ಸ್ವಾಮಿ ಅವರು ಎಷ್ಟು ಬಾಧೆ ಬೀಳ್ತಾರೆ ಸ್ವಾಮಿ. ಅದೇ ಇವಾಗ ನೀವೇನೋ ಇದು ಮಾಡ್ತೀನಿ ನೋಡಿ, ನೀವೇ ಹೇಳ್ತೀರ ಗಾರೆ ಕೆಲಸ ಅಂತ ಹೇಳಿದ್ರೆ ಅಮ್ಮಮ್ಮ ಅಂದರೆ ದಿನಕ್ಕೆ ಒಂದು 800ರಿಂದ 1,000 ರೂಪಾಯಿ ಕೊಡ್ಬೋದು ನೀವು. 800 ರೂಪಾಯಿ ಕೂಲಿ ಮಾಡ್ಕೊಟ್ಟು ತಿನ್ನೋರ ಹತ್ರ ಅವ್ರು 1 ಲಕ್ಷ ರೂಪಾಯಿ ಸಂಬಳ ತಗೊಳೋನು ನಿಮ್ಮ ಹತ್ರ ತಿಂತಾನೆ ಅಂತ ಹೇಳಿದ್ರೆ ಇನ್ನು ಎಷ್ಟು ಗತಿ ಕಟ್ಟಿರ್ಬೇಕು ಅವನು. ಗತಿ ಕಟ್ಟಿರೋನೆ ಸ್ವಾಮಿ ಅವನು. ಅದೇ ಅಂಥವ್ರಿಗೆ ಪಾಠ ಕಲಿಸ್ಬೇಕು. ನಿಮ್ಮಂಥವ್ರು ಪಾಠ ಕಲಿಸಿದ್ರೆ ಒಂದು ಹೆಸರು ಇರುತ್ತೆ ಸರ್. ಇವತ್ತು ಹೋಗ್ತಾ ಇರ್ತೀವಿ, ಯಾವುದೋ ಲಾರಿ ಬಂದು ಗುದ್ಬಿಟ್ಟು ಸತ್ತೋಗ್ತೀವಿ, ನಾಳೆ ಏನಿರುತ್ತೆ ಲೈಫಲ್ಲಿ, ಏನೋ ಒಂದು ಹೆಸರು ಮಾಡಿ ಹೋಗ್ಬೇಕು. ಸುಮ್ಮನೆ ಸತ್ತರೆ ಯಾವಾಗಿದ್ರು ಸಾಯೋದೆ, 100 ವರ್ಷ ಇದ್ರು ಸಾಯೋನೆ, 50 ವರ್ಷ ಇದ್ರು ಸಾಯೋದೆ. ಮಾತು ಮುಂಚೆ ಸ್ವಾಮಿ ನೀವು ನೋಡಿದ್ರ ಅದು? ನೀವು ನೋಡಿಲ್ವಲ್ಲ, ಅದು ನಾವ್ ಇಟ್ಕೊಬಂದ್ರು, ನಾವಿಡೋ ನಂಬರ್ ನಮ್ಗೆ ಹೇಳ್ತಾರೆ, ನಾವಿಡೋ ಕಾರ್ ನಮ್ಗೆ ಹೇಳ್ತಾರೆ. ಅದು ನೆಗ್ಲೆಕ್ಟ್ ಮಾಡಿ ನಗ್ತಾರೆ ಸ್ವಾಮಿ. ಯಾಕೆ FIR ಆಗಿಲ್ಲ 2 ತಿಂಗಳಾದ್ರು ಅಂದ್ರೆ? ಸ್ಟಾಪ್ ಎಲ್ಲ ನಗ್ತಾರ ಸ್ವಾಮಿ. ಅದೇ ಸ್ಟಾಪ್ ಎಲ್ಲ ನಗ್ತಾರಾ? ನಗಸ್ತೀನಿ ಬನ್ನಿ ಇಷ್ಟಲ್ಲೇ. ನೋಡಿದ ಅದೇ ನೀವು ಧೈರ್ಯವಾಗಿರಿ. ಇವಾಗ ಮಾತಾಡೋದು ಪ್ರತಿಯೊಂದನ್ನು ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ ಸರ್. ಯಾಕೆಂದ್ರೆ ನಮ್ಗೆ ಆ ಥರ ಅನುಭವ ಆಗಿದೆ. ಹೌದು ಸ್ವಾಮಿ. ಅದಕ್ಕೆ ಮಂಚೇನಹಳ್ಳಿ ಸ್ಟೇಷನಲ್ಲಿ ನಿಮ್ಗೆ ಅನ್ಯಾಯ ಆಗಿದೆ ತಾನೇ? ಆಗಿದೆ. ಇದು ಪಕ್ಕ 100% ತಾನೇ? 100% ಸ್ವಾಮಿ. ಎಷ್ಟು ಖರ್ಚಾಗಿದೆ ನಿಮ್ಮದು ದುಡ್ಡೆಲ್ಲನು? ಅದೇ ಸ್ವಾಮಿ, ಈಗ ನಮ್ಮ ಮಗಳ ನಂಬರ್ ಕೊಡ್ತೀವಿ ತಗೊಳ್ಳಿ, ಅದು ರೆಕಾರ್ಡ್ ಮಾಡ್ಕೊಳ್ಳಿ. ಓಕೆ, ಹೇಳಿ ನಂಬರ್ ಹೇಳಿ. ಸ್ವಾಮಿ 970. ಒಂದು ನಿಮಿಷ ಇರಿ.